ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ಕೂಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಾಳೆಕಾಯಿ ಒಂದು 3 ತೆಗೆದುಕೊಂಡಿದ್ದೀನಿ. ದಪ್ಪದಾದಂತಹ ಬಾಳೆಕಾಯಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಮೇಲ್ಗಡೆ ಸಿಪ್ಪೆ ತೆಗಿಬೇಕಾಗತ್ತೆ ಬಾಳೆಕಾಯಿಗೆ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ನಾವು ಚಾಕು ಸಹಾಯದಿಂದ ಎಲ್ಲ ತೆಗೆದು ಬಿಡಬೇಕಾಗತ್ತೆ. ಇದು 3 ಬಾಳೆಕಾಯಿಗೂ ನಾನು ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ. ನೋಡಿ, ಈ ರೀತಿ. ಈಗ ನಾವು ಕೂಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಬಾಳೆಕಾಯಿನ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಹಣ್ಣಾಗಿರಬಾರ್ದು ಬಾಳೆಕಾಯಿ. ಹಣ್ಣಾಗಲಿಲ್ಲ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಬಾಳೆಕಾಯಿನ ಎಲ್ಲ ಕುಕ್ಕರ್ಗೆ ಸೇರಿಸಿದ್ದೀವಿ. ಅದರ ಜೊತೆಗೆ ನೋಡಿ, ಹೆಸರು ಕಾಳನ್ನು ನಾನು ಇಷ್ಟು ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ನೋಡಿ, ಈ ಚೆಂಬಲ್ಲಿ 1 ಚೆಂಬು ಅಷ್ಟು ನೀರನ್ನು ಹಾಕೋಣ. ನೋಡಿ, ಬಾಳೆಕಾಯಿ ತೊಯ್ಯುವಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದೇ ಒಂದು ವಿಜಲನ್ನು ಕೂಗಿಸ್ಕೊಂಡ್ಬಿಡೋಣ. ಒಂದು ವಿಜಲ್ ಆದರೆ ಸಾಕು. ಕುಕ್ಕರು ಒಂದು ವಿಜಲ್ ಕೂಗಿದ್ದಾಯಿತು. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನೋಡಿ, ಒಂದಷ್ಟು ಚಕ್ಕೆ, 3 ಲವಂಗ ತೆಗೆದುಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮತ್ತು ಒಣ ಕೊಬ್ಬರಿ ಇಷ್ಟು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಹಾಕ್ಕೋಬೋದು. ಮತ್ತು ನೋಡಿ, ಶುಂಠಿ ಒಂದಿಷ್ಟು ತೆಗೆದುಕೊಳ್ತಾ ಇದ್ದೀನಿ. ಗಸಗಸೆ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ನಾವು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ನಾನು ನೋಡಿ, ಅವುಗಳ ಜೊತೆಗೆ ನಾನು 7 ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಈಗ ನಾವು ಇವನ್ನೆಲ್ಲ ತರಿಯಾಗಿ ರುಬ್ಕೊಳ್ಳೋಣ. ಕೂಟ್ ಮಾಡ್ಕೊಳ್ಳೋಕ್ಕೆ ನೋಡಿ, ರುಬ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು 2 ಸಣ್ಣದಾದಂತಹ ಟೊಮೆಟೊ ಸೇರಿಸೋಣ. ಇಲ್ಲ ದಪ್ಪಕ್ಕಿದ್ದರೆ 1 ಟೊಮೆಟೊ ಬೇಕಂದ್ರೂ ಸೇರಿಸ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸೋಣ. ಅದರ ಜೊತೆಗೆ 1 ಬೆಳ್ಳುಳ್ಳಿ ಪೀಸ್ಗಳನ್ನು ಕೂಡ ಸೇರಿಸೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟ್ ಜೊತೆಗೆ ನಾವು ಈರುಳ್ಳಿ ಕೂಡ 1 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಮಸಾಲೆ ರುಬ್ಕೊಂಡಿದ್ದಾಯಿತು. ಕುಕ್ಕರನ್ನು ತೆಗೆದು ನೋಡೋಣ. ಒಂದೇ ವಿಜಲ್ಗೆ ನೋಡಿ, ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ವಿಜಲ್ಸು ಕೂಗಿಸ್ಬಾರ್ದು. 1 ವಿಜಲ್ ಆದರೆ ಸಾಕು. ಹೆಸರು ಕಾಳು ಬೇಗ ಬೇಯುತ್ತೆ, ಬಾಳೆಕಾಯಿನೂ ಬೇಗ ಬೇಯುತ್ತೆ. ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಕೂಟು ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಅದಕ್ಕೆ ಸಾಸಿವೆ ಸೇರಿಸೋಣ. ಅನಂತರ ಸ್ವಲ್ಪ ಸಣ್ಣದಾದಂತಹ ಈರುಳ್ಳಿನ ಸೇರಿಸೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಂಥದ್ದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಸೇರಿಸೋಣ. ಏಕೆಂದರೆ ಹಸಿ ಮಸಾಲೆ ರುಬ್ಬಿರ್ತೀವಿ, ಅದರಿಂದಾಗಿ ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ. ನೋಡಿ, ಈ ರೀತಿ ಒಂದು ಕುದಿ ಬರೋ ಅಷ್ಟರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾವು ಬೇಯಿಸಿದಂತಹ ಬಾಳೆಕಾಯಿ ಮತ್ತು ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಬಿಡೋಣ ಎಲ್ಲ ಕೂಡ. ಈಗ ನಾವು ಕಲ್ಲುಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಆಶೀರ್ವಾದ ಕಲ್ಲುಪ್ಪು ನಾನು ಉಪಯೋಗಿಸೋದು. ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ.
ಈಗ ಚೆನ್ನಾಗಿ ಒಂದು 5 ನಿಮಿಷ ಕುದೀಲಿ. ಸ್ವಲ್ಪ ಗಟ್ಟಿ ಬರುತ್ತೆ, ಆವಾಗ ತುಂಬಾ ಚೆನ್ನಾಗಿರುತ್ತೆ ಕೂಟು. ಆಗಾಗ ನಾವು ಕಲಿಸ್ತಾ ಇರಬೇಕು, ಚೆನ್ನಾಗಿ ಕಲಿಸ್ಬೇಕು. ಆಗಾಗ ನಿಧಾನಕ್ಕೆ ಕಲಸಿ. ಬಾಳೆಕಾಯಿ ಏನು ಸೀದೋಗೋದಿಲ್ಲ, ನೀವು ಹೇಗೆ ಕಲಿಸಿದ್ರು ಕೂಡ ನಿಧಾನಕ್ಕೆ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುವಂತಹ ಬಾಳೆಕಾಯಿ ಕೂಟು, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ. ಈಗ ನೀವು ರುಚಿ ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಈಗ ಒಂಚೂರು ಸೇರಿಸ್ತಾ ಇದ್ದೀನಿ. ಇನ್ನೇನು ಹಾಕ್ತಾ ಬಂತು, 1 ನಿಮಿಷ ಕುದ್ರೆ ಸಾಕು. ಮಸಾಲೆ ಹಾಕಿದ ಮೇಲೆ 5 ನಿಮಿಷ ಫ್ರೆಂಡ್ಸ್. ನಾವು ನೀರು ಮೊದಲೇ ಹಾಕಿ ಕುಕ್ಕರಲ್ಲಿ ಕುದಿಸಿರ್ತೀವಿ. ಮಸಾಲೆ ಕೂಡ ಬಾಣಲೆಯಲ್ಲಿ 1 ನಿಮಿಷ ಹಾಕಿ ಕುದಿಸ್ತೀವಿ. ಸ್ವಲ್ಪ ನೊರೆ ಬಂದ ತಕ್ಷಣ ನಾವು ಮಸಾಲೆ ನಾವು ಬೇಯಿಸ್ಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಡ್ತೀವಿ. ಅದರಿಂದಾಗಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಕೂಟು ತುಂಬಾ ರೆಡಿ ಆಗುತ್ತೆ ಚೆನ್ನಾಗಿ. ಕೂಟು ರೆಡಿ ಆಯಿತು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಒಳ್ಳೆ ಹದಕ್ಕೆ ಬಂದುಬಿಟ್ಟಿದೆ. ಈಗ ಕೂಟು ರೆಡಿ ಆಗಿದೆಯಲ್ಲ, ಸ್ಟವನ್ನು ಆಫ್ ಮಾಡೋಣ. ಕೂಟನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ತುಂಬಾ ಟೇಸ್ಟ್ ಆದಂಥ ಕೂಟು ರೆಡಿ ಆಯಿತು. ಎಲ್ಲರೂ ಮಾಡಿ ನೋಡಿ. ಚಪಾತಿ, ರೊಟ್ಟಿ, ಪೂರಿ, ದೋಸೆ ಎಲ್ಲದಕ್ಕೂ ತುಂಬ ಅದ್ಭುತವಾದಂತಹ ಕೂಟು ಫ್ರೆಂಡ್ಸ್. ಮಾಡಿ ನೋಡಿ, ತಿಂದು ನೋಡಿ, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನೀವು ಮಕ್ಕಳಿಗೆ ನೋಡಿ, ಒಂದು ಬಾಕ್ಸ್ಗೆ ಚಪಾತಿ ಈ ರೀತಿ ಪೀಸ್ಗಳನ್ನು ಮಾಡಿ ಒಂದು ಬಾಕ್ಸ್ಗೆ ಮತ್ತೆ ಹಾಕಿ ಕೂಟನ್ನು ಒಂದು ಬಾಕ್ಸ್ಗೆ ಹಾಕಿ ಕಳಿಸ್ಬೋದು. ಒಂದು ಅರ್ಧ ಗಂಟೆ ಬಿಟ್ಟು ಹಾಕಿದರೆ ನೋಡಿ ಈ ರೀತಿ ಗಟ್ಟಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕೂಟು. ನೋಡಿ, ನಮ್ಮ ಮಗನಿಗೆ ಆಫೀಸ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ.